9 ಗಂಟೆಯಲ್ಲಿ ಮೊದಲ ಪ್ರಮುಖ ಸುದ್ದಿ ಅಂತಂದ್ರೆ ಅದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ಹಿಂದೂಗಳ ನರಮೇಧ ಆಯಿತು, ಅದಕ್ಕಾಗಿ ಭಾರತ ಎಲ್ಲ ರೀತಿಯಿಂದಲೂ ಪ್ರತಿಕಾರ ತೀರಿಸಿಕೊಳ್ಳೋದಿಕ್ಕೆ ಸಜ್ಜಾಗ್ತಾ ಇದೆ. ಇದರ ನಡುವಿನಲ್ಲಿ ಪಾಕಿಸ್ತಾನದ ಮತ್ತೊಂದು ಉಗ್ರ ಬಣ್ಣ ಬಯಲಾಗಿದೆ. ಅದಕ್ಕೆ ಹೇಳೋದು ರಣಹೇಡಿ ಪಾಕಿಸ್ತಾನ ಅಂತ. ಈ ರಣಹೇಡಿ ಪಾಕ್ನ ಮತ್ತೊಂದು ಉಗ್ರ ಬಣ್ಣ ಇದೀಗ ಬಯಲಾಗಿದೆ. ನರ ರಕ್ಕಸ ಹಫೀಜ್ ಸಯೀದ್ಗೆ ರಕ್ಷಣೆಯನ್ನ ಕೊಟ್ಟಿದೆ ಪಾಕಿಸ್ತಾನ. ಎಲ್ಇಟಿ ಸಂಘಟನೆಯ ಮುಖ್ಯಸ್ಥ ಈತ ಹಫೀಜ್ ಸಯೀದ್. ಆತನಿಗೆ ರಕ್ಷಣೆ ಕೊಟ್ಟಿದೆ ಪಾಕಿಸ್ತಾನ. 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತ. ಹಫೀಜ್ ಜೈಲಿನಲ್ಲಿದ್ದಾನೆ ಅಂತ ಪಾಕಿಸ್ತಾನ ಸುಳ್ಳು ಹೇಳ್ತಾ ಇದ್ದಂತಹ ಪಾಕ್ನ ಬಣ್ಣ ಬಯಲಾಗಿದೆ. ಲಾಹೋರ್ನಲ್ಲಿ ಹಫೀಜ್ ಸಯೀದ್ ಅಡಗು ತಾಣ ಈಗ ಪತ್ತೆಯಾಗಿದೆ. ಒಂದೊಂದೇ ಇನ್ಫಾರ್ಮೇಶನ್ಗಳು ಸಿಗ್ತಾ ಇದೆ. ಪಾಕಿಸ್ತಾನದ ನಿಜ ಬಣ್ಣ ವಿಶ್ವದ ಮುಂದೆ ಬಟಾ ಬಯಲಾಗ್ತಾ ಇದೆ. ಸ್ಯಾಟಲೈಟ್ ನಲ್ಲಿ ಹಫೀಜ್ ಸಯೀದ್ ನಿವಾಸದ ಫೋಟೋ ಸೆರೆಯಾಗಿದೆ. ಆ ಫೋಟೋವನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಬೆಂಬಲಿಗರ ಜೊತೆ ಪಾಕ್ ಭದ್ರತಾ ಪಡೆ ಹಫೀಜ್ ಸಯೀದ್ಗೆ ರಕ್ಷಣೆಯನ್ನ ಕೊಟ್ಟಿರೋದು. ಪಾಕ್ ಸೇನೆ ISI ನಿಂದ ಹಫೀಜ್ ಸಯೀದ್ ಮನೆಗೆ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಸ್ಯಾಟಲೈಟ್ ದೃಶ್ಯ ಸಿಕ್ಕಿರುವಂತದ್ದು. ಎಲ್ಇಟಿ ಮುಖ್ಯಸ್ಥ ಈತ ಈ ಹಫೀಜ್ ಸಯೀದ್. ಆತನಿಗೆ ಪಾಕ್ ರಕ್ಷಣೆಯನ್ನ ಕೊಟ್ಟಿದೆ. ಆತ ಜೈಲಿನಲ್ಲಿದ್ದಾನೆ ಅಂತ ಹೇಳ್ತಾನೆ ಬರ್ತಾ ಇದೆ ಪಾಕಿಸ್ತಾನ. ಆದ್ರೆ ನಿಜ ಸ್ಥಿತಿನೇ ಬೇರೆ, ವಾಸ್ತವವೇ ಬೇರೆ. ಆತ ಪಾಕ್ ಸೇನೆ ಹಾಗೂ ISI ನಿಂದ ಆತನಿಗೆ ರಕ್ಷಣೆ ಸಿಕ್ಕಿದೆ, ಭದ್ರತೆ ಇದೆ. ಆತನ ಮನೆಗೆ ಲಾಹೋರ್ನಲ್ಲಿ ಆತನ ಅಡಗು ತಾಣ ಈಗ ಪತ್ತೆಯಾಗಿರುವಂಥದ್ದು. 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಈತ. ಪ್ರತಿ ಬಾರಿಯೂ ಕೂಡ ಈತನ ಬಗ್ಗೆ ಪಾಕ್ ಸುಳ್ಳು ಹೇಳ್ತಾನೆ ಬರ್ತಾ ಇದೆ. ಆತ ಜೈಲಿನಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಂತಹ ಪಾಕ್ನ ನಿಜ ಬಣ್ಣ ಈಗ ಬಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಹಫೀಜ್ ಸಯೀದ್ ಎಲ್ಲಿದ್ದಾನೆ ಅಂದ್ರೆ ಜೈಲಲ್ಲಿದ್ದಾನೆ ಅಂತ ಪಾಕಿಸ್ತಾನ ಹೇಳ್ತಾ ಇತ್ತು. ಆದ್ರೆ ಈಗ ಪಾಕಿಸ್ತಾನದ ISI ನಿಂದಲೇ ಈಗ ರಕ್ಷಣೆಯನ್ನ ಪಡೀತಿದ್ದಾನೆ ಅನ್ನೋದು ಈಗ ಗೊತ್ತಾಗಿದೆ. ಈಗ ಏನ್ ಹೇಳುತ್ತಾಗಾದ್ರೆ ಪಾಕಿಸ್ತಾನ? ಪ್ರಗತಿ ಅದು ಯಾವತ್ತಿಗೂ ಕೂಡ ಸತ್ಯವನ್ನ ಹೇಳಿಲ್ಲ ಅನ್ನುವಂಥದ್ದು. ಅದರಲ್ಲೂ ಕೂಡ ಭಯೋತ್ಪಾದಕರ ವಿಚಾರವಾಗಿ ಅಥವಾ ಈ ಲಷ್ಕರ್, ಜೈಷ್-ಇ ಮೊಹಮ್ಮದ್ ಇಂಥ ಸಂಘಟನೆಗಳ ಮುಖ್ಯಸ್ಥರಿಗೆ ಖುದ್ದು ನಿಂತು ಪಾಕ್ ಸೇನೆಯೇ ರಕ್ಷಣೆ ಕೊಡ್ತಾ ಇರುವಂಥದ್ದು. ಅದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ತೀನಿ. ನಿನ್ನೆ ಈ ಘಟನೆ ನಡೆದ ಬಳಿಕ ಮತ್ತಷ್ಟು ಭದ್ರತೆಯನ್ನು ಪಾಕಿಸ್ತಾನ ಹೆಚ್ಚಿಸಿದೆ ಅವರಿಗೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅಂದರೆ ಭಯೋತ್ಪಾದಕರಿಗೆ ತಾನೇ ತನ್ನ ದೇಶದ ಸೇನೆಯಿಂದ ಅಥವಾ ತನ್ನ ದೇಶದ ಪೊಲೀಸ್ ವ್ಯವಸ್ಥೆಯಿಂದ ಭದ್ರತೆಯನ್ನು ಕೊಡಿಸುವಂಥ ಪಾಕಿಸ್ತಾನ ಇನ್ನು ಯಾವ ರೀತಿಯ ಉತ್ತರ ಕೊಡಲಿಕ್ಕೆ ಸಾಧ್ಯ ಇದೆ ಹೇಳಿ? ಸೊ ಇದು ಎಲ್ಲವೂ ಕೂಡ ಈ ತನಕ ಆತ ಏನು ಹಫೀಜ್ ಸಯೀದ್ ಜೈಲಲ್ಲಿದ್ದ ಅನ್ನುವಂಥದ್ದು, ನಮ್ಮಲ್ಲಿ ಇಲ್ಲವೇ ಇಲ್ಲ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಿರುವಂಥದ್ದು. ಯಾಕಂದರೆ ಪ್ರತಿ ಸೆಕೆಂಡು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಏಜೆನ್ಸಿಗಳಿಗೆ US-ನ FBI ಆಗಿರ್ಬೋದು, ನಮ್ಮ ರಾ ಆಗಿರ್ಬೋದು, ಎಲ್ಲರಿಗೂ ಕೂಡ ಮಾಹಿತಿ ಸಿಗ್ತಾನೇ ಹೋಗುತ್ತೆ. ಮತ್ತು ಯಾರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಆಪರೇಷನ್ಗಳ ಹಿಂದೆ ಇರುವವರು ಯಾರು ಅನ್ನುವಂಥದ್ದು ಪ್ರತಿಯೊಂದು ಕೂಡ ಮಾಹಿತಿ ಸಿಗ್ತಾನೆ ಹೋಗ್ತಾ ಇದೆ. ಅದರ ಜೊತೆಗೆ ಮೊನ್ನೆಯಷ್ಟೇ ಆತ ಜಿಮ್ ಮಾಡ್ತಾ ಇರುವಂಥ, ಮನೆ ಮುಂದೆ ನಿಂತು ಜಿಮ್ ಇದು ಮಾಡ್ತಾ ಇರೋ, ಎಕ್ಸಸೈಸ್ ಮಾಡ್ತಾ ಇರುವಂಥ ವಿಡಿಯೋ ಕೂಡ ರಿಲೀಸ್ ಆಗಿತ್ತು. ಆ ಮೂಲಕ ಮತ್ತೊಮ್ಮೆ ನೋಡಿ ಅನ್ನುವಂಥದ್ದು, ನಾನಿದ್ದೇನೆ ಅನ್ನುವಂಥ ಸಂದೇಶ ಖುದ್ದು ಅವನೇ ಕಳಿಸ್ತಾ ಇರುವಂಥದ್ದು. ಯಾರು ಅಂದರೆ ಭಾರತಕ್ಕಿರ್ಬೋದು, ಬೇರೆ ಯಾರು ಅವನ ಎನಿಮಿಗಳಿದ್ದಾರೆ ಎಲ್ಲರಿಗೂ ಕೂಡ ನಾನಿದ್ದೇನೆ, ಇಲ್ಲೇ ಇದ್ದೇನೆ, ಪಾಕಿಸ್ತಾನದಲ್ಲೇ ಇದ್ದೇನೆ, ಲಾಹೋರಲ್ಲೇ ಇದ್ದೇನೆ ಅನ್ನುವಂಥ ಇದನ್ನು ಮಾಹಿತಿಯನ್ನು ತಾನೇ ಖುದ್ದು ಕಳಿಸ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಇಂಥ ಹಫೀಜ್ ಸಯೀದ್ನನ್ನು ಇಲ್ಲಿಯ ತನಕವೂ ಕೂಡ ಪೋಷಿಸಿಕೊಂಡೇ ಬಂದಿದೆ. ಉಗ್ರನನ್ನು ಪೋಷಿಸುವುದು ಮತ್ತು ಅದರ ಮೊದಲ ಕರ್ತವ್ಯ. ತನ್ನ ದೇಶದ ನಾಗರಿಕರನ್ನು ಬೇಕಾದ್ರೆ ಬಿಟ್ಟುಕೊಡುತ್ತೆ ಪಾಕಿಸ್ತಾನ, ಉಗ್ರರನ್ನು ಬಿಟ್ಟುಕೊಡೋದಿಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸ್ಪಷ್ಟ ಆಗಿದೆ. ಈತ 2008ರ ಮುಂಬೈ ಬ್ಲಾಸ್ಟ್ ಏನಾಯಿತು ಅದರ ಪ್ರಮುಖ ಮತ್ತು ನೇರ ಹೊಣೆಗಾಣಿಕೆಯನ್ನು ಹೊರುವಂತಹ ವ್ಯಕ್ತಿ ಮತ್ತು ಅದರ ಹಿಂದಿರುವಂಥ ಮಾಸ್ಟರ್ ಮೈಂಡ್. ಸೊ ಹಾಗಾಗಿ ಈತನಿಗೋಸ್ಕರ
ಭಾರತದಲ್ಲಿ ತಲಾಶ್ ಕೂಡ ನಡೀತಾ ಇದೆ. ಈತನ ವಿರುದ್ಧ ಏನು ರೆಡ್ ಅಲರ್ಟ್ ಕೂಡ ಇರುವಂಥದ್ದು, ಎಲ್ಲ ಕಡೆ ರೆಡ್ ಕಾರ್ನರ್ ನೋಟಿಸ್ ಕೂಡ ಕೊಟ್ಟಿರುವಂಥದ್ದು, ಪ್ರಕರಣದಲ್ಲಿ ಈತನ ಹೆಸರು ಸೇರಿದಂತೆ FIR ಅಲ್ಲೂ ಕೂಡ ಇರುವಂಥದ್ದು. ಈತ ಮೋಸ್ಟ್ ವಾಂಟೆಡ್ ಉಗ್ರ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಪಾಕಿಸ್ತಾನ ಇಂಥವನ್ನ ಬೆಂಬಲಿಸ್ಕೊಂಡೇ ಬರುತ್ತೆ. ಅದರಲ್ಲೂ ಈ ವಿಚಾರ ನಿನ್ನೆ ಮಾಧ್ಯಮಗಳಲ್ಲಿ ಬಂದ ಬಳಿಕ ಮತ್ತಷ್ಟು ಭದ್ರತೆಯನ್ನು ಹೆಚ್ಚಿಸಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾರೆ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದು ಇಲ್ಲ ಅಂತ ಹೇಳ್ಬೋದು. ಪ್ರಗತಿ. ಓಕೆ ಮಂಜು, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.